ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮೊಸರು, ಸೋಡಾ, ಈನೋ ಏನನ್ನೂ ಬಳಸ್ತೇನೆ ಹೆಲ್ದಿಯಾಗಿರುವಂಥ ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದು ಇಡ್ಲಿ ಅಂತೂ ಅಲ್ರಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ 2 ಬಟ್ಲಾಗಷ್ಟ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಈಗ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಇಲ್ಲಿ ಒಂದು ಬಾರಿ ತೋರಿಸಿದ್ದೀನಿ. ಇದರೊಳಗೆ ನೀರನ್ನು ತೆಗೆದ್ಬಿಟ್ಟು ಇನ್ನೊಂದು ಬಾರಿನೂ ನೀರನ್ನು ಹಾಕಿಬಿಟ್ಟು ತೊಳೆದು ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ ನಾನೀಗ. ನೋಡಿ, ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೀವು ದಿನಾಲು ಮನೆಯಲ್ಲಿ ಯಾವ ಅಕ್ಕಿಲಿ ಅನ್ನ ಮಾಡ್ತಿರಲಿಲ್ಲ ಅದರಲ್ಲೇ ಹಾಕಿರಿ. ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು 2 ಸ್ಪೂನನ್ನು ಹಾಕಿರಿ. ಮತ್ತು 2 ಸ್ಪೂನ್ ಆಗಷ್ಟೇ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಇವನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಈಗ ಇದು ಒಂದು 4 ಅವರ್ ನೆನೆಸ್ಬಿಟ್ಟು ತೊಗೋತೀನಿ ರೀ ನಾನು. ನೀವು ಉಗುರು ಬೆಚ್ಚಗೆ ನೀರು ಹಾಕಿರಿ, ಬೇಗನೆ ನೆನಿತಾವೆ. ನೋಡಿ, 4 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದದ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ, ಅದು ಚೆನ್ನಾಗಿರೋ ನೀರನ್ನೇ ಹಾಕಿದ್ದೆ ರೀ. ಅದೇ ನೀರನ್ನು ಹಾಕಿಬಿಟ್ಟೆ ರುಬ್ಬಿ ತೊಗೋತೀನಿ. ಆಮೇಲೆ ಭಾಳ ನೀರನ್ನು ಹಾಕಿಬಿಟ್ಟು ತೆಳುವಾಗಿ ರುಬ್ಕೋಬಾರ್ದು ರೀ. ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋಬೇಕು ಇದನ್ನು. ನೋಡಿ, ಈ ರೀತಿ ಇರಬೇಕು ನೋಡಿರಿ. ತುಂಬ ನೀರನ್ನು ಹಾಕಿಬಿಟ್ಟು ತೆಳುವಾಗಿ ರುಬ್ಕೋಬೇಡ್ರಿ. ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪದಲ್ರಿ ಅದನ್ನು ರುಬ್ಬಿಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ನಾನು ಸಾಯಂಕಾಲ 4 ಗಂಟೆಗೆ ನೆನೆಸ್ಬಿಟ್ಟು ತೊಗೊಂಡಿದ್ದೆ. ಈಗ ಇದನ್ನು ರಾತ್ರಿ 8 ಗಂಟೆಗೆ ರುಬ್ಬಿ ಮುಚ್ಚಿಡ್ತಾ ಇದ್ದೀನಿ. ಬೆಳಗ್ಗೆ ತೋರಿಸ್ತೀನಿ ರೀ ನಾನು ನಿಮಗೆ. ಒಂದು 8 ರಿಂದ 10 ಅವರ್ ಫರ್ಮೆಂಟೇಷನ್ ಆಗ್ಬೇಕು ರೀ. ನೋಡಿ, ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಬಂದದ. ನೋಡಿ, ಇದೇ ರೀತಿನೇ ಆಗ್ಬೇಕು ರೀ. ಆದರೆ ಜಾಸ್ತಿ ನೀರನ್ನು ಹಾಕೋಬೇಡ್ರಿ, ತುಂಬ ತೆಳುವಾಗಿರಬಾರ್ದು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ. ನೋಡಿರಿ, ಹಿಟ್ಟು ಎಷ್ಟು ಫಳ್ಳಾಗಿದೆ. ಈಗ ಉಳಿದಿರೋ ಸಾಮಗ್ರಿಗಳನ್ನ ಹಾಕೋನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 3 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ತರಿಯಾಗಿಯೇ ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಪೇಸ್ಟನ್ನು ಹಾಕ್ಬೇಡ್ರಿ. ಇಲ್ಲ ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ, ಈಗ ಇದನ್ನ ಸೈಡಿಗೆ ಇರಲ್ರಿ. ಒಂದು ಒಗ್ಗರಣೆ ಕಡಾಯಿಗೆ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ. ಎಣ್ಣೆ ಬಿಸಿ ಆದಮೇಲೆ ನೋಡಿ, ಆ ಎಣ್ಣೆಯಲ್ಲಿ ಅರಿಶಿನ ಫ್ರೈ ಮಾಡಿಬಿಟ್ಟು ಹಾಕೊಂಡ್ರಿ. ನೋಡಿ, ಈಗ ಹಿಟ್ಟಿಗೆ ಹಾಕೊಂಡ್ರಿ ಇದನ್ನು. ನೋಡಿ, ನಾನಿವತ್ತು ಮೊಸರು, ಸೋಡಾ, ಈನೋ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ, ಈಗ ಅದಕ್ಕೊಂದು ಸ್ವಲ್ಪ ಇನ್ನೊಂದು 4-5 ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಒಗ್ಗರಣೆಯನ್ನು ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಈ ರೀತಿ 1 ರಿಂದ 2 ನಿಮಿಷ ಆಗಷ್ಟೇ ತಿರುಗಿಸ್ಬಿಟ್ಟು ತಗೋರಿ. ಅವಾಗ ಹಿಟ್ಟು ಇನ್ನೂ ಫಳ್ಳಾಗ್ತದೆ ರೀ. ಇದರಿಂದ ಯಾವುದೇ ರೀತಿ ಸೋಡಾ ಏನೋ ಬೇಡ್ರಿ. ನೋಡಿ, ಎಷ್ಟು ಫಳ್ಳಾಗಿದೆ. ಈ ರೀತಿ ನೀಟಾಗಿ ಮಿಕ್ಸ್ ಆಗಿದೆ ರೀ. ಈಗ ನಾನು ಇದನ್ನು ನೀವು ಡೋಕ್ಲಾ ಪ್ಲೇಟಲ್ಲೂ ಹಾಕೋಬೋದು. ನಾನು ಇಡ್ಲಿ ಪಾತ್ರೆಯಲ್ಲೇ ಇಡ್ಲಿ ಪ್ಲೇಟ್ನಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೆ ರೀ ನಾನು. ನೋಡಿ, ಇಲ್ಲ ನೀವು ಡೋಕ್ಲಾ ಪ್ಲೇಟ್ ಇತ್ತಂದ್ರೆ ಅದರಲ್ಲಿನೂ ಹಾಕೋಬೋದು. ಅಥವಾ ಒಂದು ತಟ್ಟೆಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಒಮ್ಮೆಲೆ ಆ ರೀತಿನೂ ಸ್ಟೀಮ್ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿಬಿಟ್ಟು ತೊಗೋಬೋದು ನೋಡಿರಿ. ನೋಡಿ, ಇಡ್ಲಿಗಿಂತನೂ ಹೆಲ್ದಿಯಾಗಿ ಇರುವಂಥ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ರೀ. ಅಂದರೆ ಕಡಲೆಬೇಳೆ ಇರೋದು ತುಂಬ ಪ್ರೋಟೀನ್ ಇರುವಂಥದ್ದು. ನೋಡಿ, ಈಗ ಇದನ್ನು ಸ್ಟೀಮ್ ಮಾಡಿಬಿಟ್ಟು ತೊಗೊಂಡ್ರಿ. ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಸ್ಟೀಮ್ ಮಾಡಿಬಿಟ್ಟು ತೊಗೊರಿ. ಇದಕ್ಕೊಂದು ಚಟ್ನಿಯನ್ನು ಮಾಡ್ಕೋತೀನಿ ರೀ. ಈಗ ಅದು ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಒಂದು 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 4-5 ಬೆಳ್ಳುಳ್ಳಿ ಹೆಸಳು. ನೋಡಿ, ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಪುದೀನ ಹಾಕ್ತಾಯಿದ್ದೀನಿ. ಈ ಕೊತ್ತಂಬರಿ ಪುದೀನ ಚಟ್ನಿಯನ್ನು ಮಾಡೋಣ್ರಿ. ಇದು ಬೆಸ್ಟ್ ಕಾಂಬಿನೇಷನ್. ನೋಡಿ, 0 ಸೈಜ್ ಶೇವನ್ನು ಒಂದು 1.5 ಸ್ಪೂನ್ ಆಗಷ್ಟು ಹಾಕ್ತಾಯಿದ್ದೀನಿ ರೀ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಸ್ವಲ್ಪನೇ ಹುರಿದಿರುವ ಜೀರಿಗೆ ಪುಡಿ, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟ್ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿಯೇ ರುಬ್ಕೊಂಡು ಚಟ್ನಿಯನ್ನು ರೆಡಿ ಮಾಡ್ಕೋತೀನಿ. ನೋಡಿ, ಚಟ್ನಿ ಕಲರ್ ನೋಡ್ರಿ ತುಂಬಾ ಚೆನ್ನಾಗಿ ಬಂದೈತಿ. ಈ ಡೋಕ್ಲಾಕ ಇದು ಬೆಸ್ಟ್ ಕಾಂಬಿನೇಷನ್ ರೀ. ಇದನ್ನು ಬೇರೆ ಬೌಲಿಗೆ ಹಾಕೋತಾ ಇದ್ದೀನಿ. ನೋಡಿ, ಚಟ್ನಿ ಅಂತೂ ರೆಡಿ ಆಗ್ಯದ ರೀ. ಅಲ್ಲಿ ಸ್ಟೀಮ್ನೂ ಆಗಿರ್ತದೆ. ನೋಡಿ, ಈಗ ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ತೆಗೆದುಬಿಟ್ಟನು ತೋರಿಸ್ತೀನಿ.
ನೋಡಿ ಯಾವುದೇ ರೀತಿ ನಾವಿಲ್ಲಿ ಸೋಡಾ ಹಾಕ್ತೇನೆ ನೋಡಿ. ಎಷ್ಟು ನೋಡಿರಿ ಆ ಸ್ಟ್ರಕ್ಚರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಈ ರೀತಿ ಹೆಲ್ದಿಯಾಗಿ ಮಾಡಿ ಸ್ಟೀಮ್ಡ್ ಫುಡ್ ಅಂತ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಆದ್ರೂ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದ್ರ ಜೊತೆ ನೀವು ಏನೋ ಕಾಯಿ ಚಟ್ನಿನೂ ಮಾಡ್ಕೋಬೋದು, ಸಾಸ್ ಜೊತೆನೂ ತಿನ್ಬೋದು. ಆದರೆ ಕೊತ್ತಂಬರಿ ಪುದೀನ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಹಂಗಿತ್ತಂದರೆ ಇದನ್ನ ಹೆಂಗೆ ಸರ್ವ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ನೋಡಿ ಒಂದನ್ನು ನಾನು ನಿಮಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ನೋಡಿ. ಈಗ ಈ 4ಕ್ಕಷ್ಟೇ ಸರ್ವ್ ಮಾಡಿ ತೋರಿಸೋಣ. ಇದಕ್ಕೆ ನೋಡಿರಿ ಸ್ವಲ್ಪ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಈ ಒಗ್ಗರಣೆಯನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಫ್ರೆಶ್ ಆಗಿರುವ ಕಾಯಿ ತುರಿ ಇದ್ರೆ ಕಾಯಿ ತುರಿಯನ್ನಾದ್ರೂ ನೀವು ಹಾಕ್ಬೋದು ನೋಡಿ. ಇಲ್ಲ ಸಣ್ಣ ಸಣ್ಣ ಮೆಣಸಿನ್ಕಾಯಿಯನ್ನು ಇದ್ರ ಒಗ್ಗರಣೆಯಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಆ ಶೇವನನ್ನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣ್ತದೆ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ನು ಮಾಡ್ಬೋದು. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿ ಇದು ಗ್ರೀನ್ ಚಟ್ನಿ ಅಂತೂ ರೆಡಿ ಆಗಿದ್ರೆ ನೋಡಿ. ದಿನಾಲು ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ತಿಂದು ಬೇಜಾರಾಗಿತ್ತಂದ್ರೂ ಈ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ತುಂಬ ಟೇಸ್ಟಿ, ಹೆಲ್ದಿಯಾಗಿರುವಂಥ, ಕಡಿಮೆ ಎಣ್ಣೆ ಬಳಸಿರುವ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೋಡಿ. ಎಷ್ಟು ಚೆನ್ನಾಗಿ ಇದನ್ನು ನೀವು ಏನು ಹೆಸರಿಡ್ತೀರಂತ ಹೇಳೇನೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ. ಇದನ್ನು ಕಡಲೆಬೇಳೆ ಇಡ್ಲಿ ಅಂತಿರೋ ಅಥವಾ ಢೋಕಳಾ ಅಂತಿರೋ ಇದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ಇದನ್ನು ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.